ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ನಮಸ್ಕಾರ. ನನ್ನ ಕುಣಿಗಲ್ ತಾಲೂಕಿನ ಎಲ್ಲ ಗ್ರಾಮಸ್ಥರಿಗೆ ಮತ್ತು ನಿವಾಸಿಗಳಿಗೆ ನಿಮ್ಮಲ್ಲಿ ನನ್ನ ಮನವಿ. ಬಹಳಷ್ಟು ಜನ ಮನೆಗಳನ್ನ ಕೇಳ್ತಾ ಇದ್ರಿ, ನಿವೇಶನ ಕೇಳ್ತಾ ಇದ್ರಿ. ಈಗ ತಾನೇ ನಿಮಗೆ ಬಹಳಷ್ಟು ಬಾರಿ ನಾನು ಸಾಮಾಜಿಕ ತಾಣದ ಮೂಲಕ ಹೇಳ್ತಾ ಇದ್ದೆ, ಇವೆಲ್ಲ ಯಾರ್ಯಾರು ಸೈಟ್ಗಳನ್ನ ನಾವೇನು 10,000 ಸೈಟ್ಗಳು ಕೊಡಬೇಕು ಅಂತ ಹೊರಟಿರೋದ್ರಲ್ಲಿ ಸುಮಾರು 2,000 ಸೈಟ್ಗಳು ರೆಡಿಯಾಗಿದೆ. ಹಾಗೆಯೇ ಮನೆಗಳನ್ನು ತಂದಿರೋಂಥ ಸಂದರ್ಭದಲ್ಲಿ ಆನ್ಲೈನಲ್ಲಿ ನಿಮ್ಮ ನೋಂದಾಯಿಸಿಕೊಂಡಿರೋಂಥ ಸಂದರ್ಭ ನೋಡಿದ್ದೇನೆ. ಆ ಕಾರಣಕ್ಕೋಸ್ಕರ ಇದೇ ತಿಂಗಳು 15ನೇ ತಾರೀಕುವರೆಗೂ ಗ್ರಾಮ ಪಂಚಾಯಿತಿಯ ಆಫೀಸ್ಗಳಲ್ಲಿ ನಿಮಗೆ ಯಾರ್ಯಾರು ವಸತಿ ರಹಿತರಿದ್ದಾರೆ, ಯಾರ್ಯಾರು ನಿವೇಶನ ರಹಿತರಿದ್ದಾರೆ, ನೀವೆಲ್ಲ ನೋಂದಾಯಿಸ್ಕೊಳ್ಳೋಕೆ ಒಂದು ಅವಕಾಶ ಇದೆ. ಈ ಸುವರ್ಣಾವಕಾಶವನ್ನು ಬಳಸ್ಕೋಬೇಕು. ತದನಂತರ ಈ ನೀವು ನೋಂದಾಯಿಸ್ಕೊಳ್ಳಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಮನೆಗಳನ್ನು ಅಲಾಟ್ ಮಾಡೋದು ಕಷ್ಟ ಆಗುತ್ತೆ, ಸೈಟ್ಗಳು ಅಲಾಟ್ ಮಾಡೋದು ಕಷ್ಟ ಆಗುತ್ತೆ. ನಾನು ನಿಮ್ಮಲ್ಲಿ ಕಳಕಳಿ ಮನವಿ ಮಾಡ್ತೇನೆ. ಇದೇ ತಿಂಗಳು 15ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಇನ್ನು 2 ದಿನದಲ್ಲಿ ಯಾರು ನಿವೇಶನ ರಹಿತರು ಮತ್ತು ವಸತಿ ರಹಿತರಿದ್ರಿ ಇವೆಲ್ಲ ನೋಂದಾಯಿಸ್ಕೋಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತೇನೆ. ಇಂಗ್ಲಿಷ್ ಅಲ್ಲಿ ಮಾತಾಡಿ ಬಿಡಿಸ್ತೀನಿ, ಬರ್ತೀನಿ. ಇಂಗ್ಲಿಷ್ ಮಾತಾಡಕ್ಕೆ ಅಧಿಕಾರಿ ಗೊತ್ತಾ ಮಾತಾಡಿ ಸಾಹೇಬ್ರ ಹತ್ರ ಮಾತಾಡಿ. ರಿಯಲಿ ಬೈ ಆಕ್ಷನ್ ಟೇಕನ್ ಈಸ್ ಅರ್ಜಿ ನಾಟ್ ಓನ್ಲಿ ಬೈ ಅರ್ಜಿ. ಡೂ ಯು ಅಂಡರ್ಸ್ಟ್ಯಾಂಡ್ ಫರ್ದರ್ ನೋ ಆರ್ ಎನಿಥಿಂಗ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ವಿ ಕ್ಯಾನ್ ಸಪ್ರೇಟ್ ನೋ ಪೆಂಡಿಂಗ್ सर एवरीबडी डिपेंडेंट रास्ते में आने जाने लोगों को बैलगाड़ियाँ डॉक्टर होने के लिए ऑक्सीजन को जाने के लिए रास्ते में इस पेड़ को निकल जावा कट दिया. ಇಷ್ಟೇ ಅದನ್ನು ಖಾಲಿ ಕೇಳ್ತಿದ್ವಿ. ಮರ ಕುಯಿಸ್ಕೊಡ್ಬೇಕು ಅಂತ ಹೇಳ್ತಿರ್ತೀವಿ. ಅನ್ನ 54ನೇ ಸರ್ವೆ ನಂಬರ್ ಸೈಜ್ ನೀವು ಬಂದು ಫೋನ್ ಮಾಡಿ ಹೇಳ್ತೀನಿ. 15 ಅದರಲ್ಲಿ ನೈಟ್ ರಾತ್ರಿ 8ರಿಂದ ಬೆಳಿಗ್ಗೆ 8 ಬೆಳಿಗ್ಗೆ ಎಲ್ಲರೂ ಇರ್ತಾರೆ. ಇನ್ಕ್ಲೂಡಿಂಗ್ ನೈಟ್ ಬೆಳಿಗ್ಗೆ ನೈಟ್ ಯಾರು ನೈಟ್ ಮಾಡ್ತಾರೆ ಅವರಿಲ್ಲ. ಈ ಸಮಸ್ಯೆ ಏನು ಅನ್ನೋಕಂದ್ರೆ 9 ಆದರೂ ಸಹ ಡಾಕ್ಟರ್ಗಳು ಹಾಸ್ಪಿಟಲ್ ಬೆಳಿಗ್ಗೆ ಇರೋಲ್ಲ ಅಂತ ಕಂಪ್ಲೇಂಟ್ ಇದೆ. ನಿಮ್ಮ ಕಂಪ್ಲೇಂಟ್ ನಾನು ಮೊನ್ನೆ ಮಾಡ್ತೇನೆ. ನಿಜ ಅಲ್ಲ ಬೇಗ ಬರ್ಲಿಕ್ಕೆ ಅಂತ ನೀವು ಬಯೋಮೆಟ್ರಿಕ್ ಮಾಡ್ಬಿಡಿ. ಬಯೋಮೆಟ್ರಿಕ್ ಮಾಡಿ ಯಾರ್ಯಾರು ಬರಲ್ವೋ ಅದನ್ನ ಎಸಿದ್ದೀವಿ. ನೀವೇ ಕೇಳು ಕೊನೆ ನಾಳೆ ಮೀಟಿಂಗ್ ಇದೆ ಸರ್, ಅದರಲ್ಲಿ ಮಾಡಿ ಪ್ರತಿ ವಾರ ಪ್ರಯತ್ನ ಮಾಡಿಲ್ಲ. ಯಾವ ಚಾರ್ಟ್ ಹುಡುಕಸ್ ಚಾರ್ಟ್ ಅನ್ನ ಯಾರು 9 ಟೈಮಿಂಗ್ ಎಷ್ಟು ಬೆಳಿಗ್ಗೆ 9 ಎಷ್ಟಿರ್ಬೇಕು ಅಂತ 9 10 ಬಿಡಿ. 9-10 ಯಾರ್ಯಾರು ಬಂದವರು ನಾನು ಬಿಟ್ಟೆ. ನಿಮ್ಮ ಪ್ರತಿ ವಾರ ಬಿಡಿ. ಪ್ರತಿ ಸೋಮವಾರ ಬಿಡಿಗೆ ಸಾಯಂಕಾಲ 5 ಗಂಟೆ ಅಲ್ಲ ಮಂಜೂರಾಗಿ ಕ್ಯಾಂಡಿಡೇಟ್ ಇಲ್ವೋ? ಮಂಜೂರಾಗಿಲ್ಲ. ನಮ್ ಡೈಲಿ ಹೆಂಗ್ ಇರ್ತದೆ ನಡೀತಾರೆ. ನನ್ ಕಂಪ್ಲೇಂಟ್ ಅಲ್ಲ ವಿಷಯ ಹೇಳ್ತೇನೆ. ಒಂದ್ ದಿವಸಕ್ಕೆ 2 ಅಥವಾ 3 ಕೇಸ್ ಏನ್ ಸಮಸ್ಯೆ ಇಲ್ಲ. ಡಯಾಲಿಸಿಸ್ ನಮ್ದು ಹೊಸ ಬಿಲ್ಡಿಂಗ್ ಎಲ್ಲಿ ಬರುತ್ತೆ? ಹೊಸ ಬಿಲ್ಡಿಂಗ್ 70 to 80% ಆಗಿದೆ. ಇನ್ನು 30% ಅಲ್ಲೇ ಕಟ್ಟಿರೋದು ಕೆಲಸ. ಇನ್ನು 20-25% ಇದೆ ಸರ್. ಒಂದು ಕೆಲಸ ಮಾಡ್ರಿ, 300 ಆ ಕಾಂಟ್ರಾಕ್ಟ್ ತರಿಸಿ, ಆ ಕಾಂಟ್ರಾಕ್ಟ್ ತರಿಸಿ. ಈಗ ನೀವು ಮನೆ ರಿವ್ಯೂ ಮಾಡ್ರಿ, ಮುಂದೆ ಯಾವ ಶೋ ಮಾಡ್ಬೇಕು ಸಾಯಂಕಾಲ ಕಾಂಟ್ರಾಕ್ಟ್ ತರಿಸಿ. ಅದೇನು ಟೈಮ್ ಪೋರ್ಷನ್ ನೋಡಿ, ನಮ್ದು ಲಿಸ್ಟ್ ನಾನು ನೋಡಿಲ್ಲ.
ರೇಟ್ ನೋಡ್ರಿ ಓಕೆ. ಅಲ್ಲ ಈಗ ನಾಳೆ ನೋಡ್ರಿ ಮುಂದಿನ ಸೋಮವಾರ ಅವನ್ನ ಕರೆಸಿ ದಾಖಲಾತಿ ಅಜೆಂಡೊಂದು ಸಾಯಂಕಾಲ 5 ಗಂಟೆ ಇನ್ನೊಂದು ಅದೇ ಕಂಪ್ಲೇಂಟ್ ಬರ್ಬಿಟ್ಟು ಡಾಕ್ಟರ್ ಹಾಸ್ಪಿಟಲ್ ಇಲ್ಲ ಅಂತ ಇಲ್ಲ ಸರ್ ಬೆಳಿಗ್ಗೆ ಹೊತ್ತು ಸ್ವಲ್ಪ ಲೇಟ್ ಆಗುತ್ತಲ್ಲ ಅದನ್ನ ಕಂಟಿನ್ಯೂ ಸರ್ ಹೇಳಿ. ನಾನೇ ಸರಿ ಅದು ಬೇರೆಲ್ಲ ಏನು ಸಮಸ್ಯೆ ಇಲ್ಲ ಮತ್ತೇನು ಸಮಸ್ಯೆ ಸಮಸ್ಯೆ ಸರ್ ಇದು ಸ್ವಲ್ಪ ನೀರಿನ ಸಮಸ್ಯೆ ಇತ್ತೆ ಕಡಿಮೆ ಮಾಡಿಸಿ ಒಂದು ಮೆಡಿಸಿನ್ ಅಂತ ಮೆಡಿಸಿನ್ ಮೆಡಿಸಿನ್ ಅದೇ ಸರ್ ಏನು ಗಿರೀಶ್ ಸರಿ ಆಯ್ತಾ ಇದೀನಿ ಸರ್ ತರಿಸ್ಕೊಳ್ತಾ ಅದೇ ನಿಮ್ಗೆ ಯಾರು ಹೆಣ್ಣೆ ತರಿಸ್ಬೋದು ಅಂತ ಹೇಳಿದೆ ಪದಕ್ಕೆ ಎಲ್ಲೂ ಗುಳಿಗೆ ಆಗೋದಿಲ್ಲ ಅಂತ ಬರ್ಬಾರ್ದು ಎಲ್ಲರೂ ಅವರೇ ಬೇಕಂತ ಮನಸ್ಸಿರ್ತಾರೆ ನಾವೇನ್ ಮಾಡ್ತೀವಿ ಈಗ ನನಗೆ ಮೆಡಿಸಿನ್ ಇದೆ ಸರ್ ಮಾಡಿದೀವಿ ಎಲ್ಲ ಅದೆಲ್ಲ ಅವರು ಬೀಜ ಇರ್ತಾರೆ ನಾವು ಬೀಜ ಇರ್ತಾರೆ ಪೇಷಂಟ್ ಬಿಡ್ತಾರೆ 5 ಗಂಟೆಗೆ AC ಹಾಕಿದ್ದು ಒಂದು ಮೀಟಿಂಗ್ ಆಯ್ತು ಅವತ್ತು ಕಡ್ಡಾಯವಾಗಿ ಕಂಟಾಕಿದವು ಓಕೆ ಎರಡನೇದು ಈಗ ಏನಂದ್ರೆ 150 ಆಗುತ್ತೆ 250 ಆಗುತ್ತಲ್ಲ ಅಲ್ಲಿಗೆ ಸ್ಟಾಫ್ ಪ್ಯಾಟರ್ನ್ ಏನೈತಿ ಕಮಿಷನ್ ಸೆಕೆಂಡ್ ಲೆವೆಲ್ಗೆ ಆದಷ್ಟು ಬಿಲ್ಡಿಂಗ್ ಆಗೋದ್ರೊಳಗೆ ಅದು ಮಂಜೂರಾತ ಒಂದನ್ನು ಬಿಲ್ಡಿಂಗ್ ಮಾಡಿ ಉಪಯೋಗ ಈಗ ನಮ್ಗೆ ಏನಾಗುತ್ತೆ ಮುಖ್ಯಮಂತ್ರಿಗಳನ್ನು ಶಾಸಕರು ನಟ್ಟೆಬಿಟ್ಟ ಆಸ್ಪತ್ರೆ ಅಲ್ಲಿ ಉದ್ಘಾಟನೆ ಮಾಡುವುದು ಇದು ಪ್ರೋತ್ಸಾಹ ಆಗಿಲ್ಲ ಬಿಲ್ಡಿಂಗ್ ಆಗೈತಿ ಉದ್ಘಾಟನೆ ಕಾಟು ಮಂಚ ಸೊಲ್ಲಕ್ಕೆ ವ್ಯವಸ್ಥೆ ಐತಿ ಯಾಕೆ ಅದೇ ನಾವು ಕಳಿಸಿದೀವಿ ಸರ್ ನಮ್ ಲೀಸ್ಟ್ ಅಲ್ಲಿ ಬರೆದು 250 ಬೆಡ್ಡಿಗೆ ಈಗ ನಮ್ದು ಇರೋದು 100 ಬೆಡ್ ಬಿಲ್ಡಿಂಗ್ ಆಗ್ತಿರೋದು 150 ಬೆಡ್ ಎಕ್ಸ್ಟ್ರಾ 150 ಬೆಡ್ಡಿಗೆ ಏನ್ ಬೇಕು ಅಂತ ಸಪ್ರೇಟ್ ಆಗಿ ಒಂದು ಇದು ತಗೊಂಡು ಅದು ಎಷ್ಟು ಬೇಕು ಅಂತ ಸಪ್ರೇಟ್ ಕಳಿಸಿದ್ವಿ ಅದನ್ನ ನನಗೆ ಅದನ್ನು ಕೊಡ್ರಿ ಕಾಂಟ್ಯಾಕ್ಟ್ ಕಳಿಸಿ ಸಾಸಿವೆ ಅಷ್ಟೇ ಸಾಸಿವೆ ಬೆಡ್ ಏನಾಗುತ್ತೆ ಅದನ್ನು ಕೊಡ್ರಿ ಬಿಡಿ ನಾನು ಹೇಳ್ತೀನಿ ಮಕ್ಕಳು ನೀವು ಜಂಗಿ ಹೋಗ್ತೀನಿ ಅದು ಬಿಟ್ಟು ಎಲ್ಲ ಕೆಲಸ ಇರುತ್ತೆ ಅವ್ರದ್ದು ಎಲ್ಲ ಎಲ್ಲ ಸ್ವಲ್ಪ ಹೋಗಿ ಹೋಗಿರ್ತಾರೆ ನನ್ನ ಮೀಟಿಂಗ್ ಮಾಡೋದು ಹಾಕೋದು ಅಷ್ಟು ಮಾಡ್ತಾರೆ ಆಯ್ತು ಸರ್ಕಾರಕ್ಕೆ ನರೇಂದ್ರ ಮೋದಿಗೆ Come on.
ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಸತ್ಯದ ಕೈಗನ್ನಡಿ ವಂದನೆಗಳು.